ಹತ್ತಿರುವ ಏಣಿಯನ್ನ ಒದೆಯೋದಂದ್ರೆ ಇದೇನಾ? ಕಾವ್ಯ ನಡೆದುಕೊಳ್ತಿರುವಂತಹ ರೀತಿ ಗಿಲ್ಲಿ ನಟನ ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಗಿಲ್ಲಿಯಿಂದನೇ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡಿದ್ದಂತಹ ಕಾವ್ಯ ಕೊನೆಯ ಹಂತದಲ್ಲಿ ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ. ಸೂಪರ್ ಸಂಡೇ ವಿತ್ ಸುದೀಪ್ ಎಪಿಸೋಡ್ನಲ್ಲಿ ಗಿಲ್ಲಿಯ ವಿರುದ್ಧ ಕಾವ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕಾವ್ಯ ಹೇಳಿದ್ದೇನು ಅಂತ ಈ ಸ್ಟೋರಿಯಲ್ಲಿ ಹೇಳ್ತಾ ಹೋಗ್ತೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಸುದೀಪ್ ಸ್ಪರ್ಧಿಗಳಿಗೆ ಒಂದು ವಿಶೇಷ ಪ್ರಶ್ನೆಯನ್ನ ಕೇಳ್ತಾರೆ. ಸೀಸನ್ನಲ್ಲಿ ಯಾವುದಾದ್ರೂ ಒಂದು ದಿನಕ್ಕೆ ಹೋಗಿ ಏನಾದ್ರೂ ಬದಲಾವಣೆ ಮಾಡುವ ಅವಕಾಶ ಸಿಕ್ಕರೆ ಏನ್ ಮಾಡ್ತೀರಾ ಅಂತ ಪ್ರಶ್ನೆಯನ್ನ ಕೂಡ ಕೇಳ್ತಾರೆ. ಆಗ ಅಶ್ವಿನಿ ಗೌಡ ನಾನು ರಕ್ಷಿತರನ್ನ ಕ್ಷಮೆಯಾಚಿಸ್ತೇನೆ ಅಂತ ಹೇಳ್ತಾರೆ. ನಂತರ ಮಾತನಾಡಿದ ಕಾವ್ಯ ಶಾಕಿಂಗ್ ಹೇಳಿಕೆಯನ್ನ ನೀಡಿದ್ದಾರೆ. ಗಿಲ್ಲಿಗೆ ರೇಗಿಸೋಕೆ ನಾನು ಅವಕಾಶವನ್ನ ನೀಡಿದೆ, ಅದನ್ನ ನಾನು ಆರಂಭದಲ್ಲೇ ನಿಲ್ಲಿಸಬೇಕಿತ್ತು, ಇಲ್ಲ ಅಂದಿದ್ರೆ ಅದು ಇಷ್ಟರವರೆಗೆ ಬರ್ತಿರ್ಲಿಲ್ಲ ಅಂತ ಕಡ್ಡಿ ತುಂಡು ಮಾಡಿದಂತೆ ಹೇಳಿದ್ದರು. ಗಿಲ್ಲಿ ನನಗೆ ಈ ತರ ಎಲ್ಲ ರೇಗಿಸ್ಬೇಡ, ಅದು ನನಗೆ ಇಷ್ಟ ಆಗಲ್ಲ ಅಂತ ನೇರವಾಗಿ ಹೇಳಿದ್ದಾರೆ. ಇದು ಗಿಲ್ಲಿ ಅಭಿಮಾನಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಗಿಲ್ಲಿ ಏನ್ ಹೇಳ್ಬೋದು, ಯಾವ ರೀತಿಯ ಕೌಂಟರ್ ಕೊಡಬಹುದು ಎಂಬ ನಿರೀಕ್ಷೆ ಈಗ ವೀಕ್ಷಕರಲ್ಲಿದೆ. ಇಂದಿನ ಸಂಚಿಕೆಯಲ್ಲಿ ಅದು ಗೊತ್ತಾಗಲಿದೆ. ಆದ್ರೆ ಕಾವ್ಯ ಈ ರೀತಿ ನಡ್ಕೊಂಡಿದ್ದು ಸರಿನಾ? ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ.